ವಿಶ್ವ ವಿಜೇತರಿಗೆ ದೆಹಲಿಯಲ್ಲಿ ಭವ್ಯ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ರೋಹಿತ್ ಪಡೆ ಮೋದಿ ಭೇಟಿ. ಸಂಜೆ ವಾಂಖೆಡೆಯಲ್ಲಿ ವಿಜಯೋತ್ಸವ. ದರ್ಶನ್ ಪಡೆ ಪರಪ್ಪನ ಅಗ್ರಹಾರ ಸೇರಿ 14 ದಿನ. ಇಂದಾದ್ರೂ ಅಭಿಮಾನಿಗಳಿಗೆ ಸಿಗುತ್ತಾ ದರ್ಶನ? ಕಾಟೇರನಿಗಾಗಿ ಕಾಯುತ್ತಿದೆ ಅಭಿಮಾನಿಗಣ. ಭ್ರಷ್ಟಾಚಾರವನ್ನು ಬೆಂಬಲಿಸಿ ಕೆಲವು ಕಾಲ ಅಧಿಕಾರದಲ್ಲಿ ಉಳ್ಕೊಳ್ಬೋದು. ಮೂಢ ಹಗರಣದಲ್ಲಿ 5,000 ಕೋಟಿ ರೂಪಾಯಿ ಹಗರಣ, 3,000ಕ್ಕೂ ಹೆಚ್ಚು ನಿವೇಶನಗಳನ್ನು ನಿಯಮಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಪ್ರೈಮರಿ ಇನ್ಫಾರ್ಮೇಷನ್ನು. ಭ್ರಷ್ಟಾಚಾರವನ್ನು ಬೆಂಬಲಿಸಿ ಕೆಲವು ಕಾಲ ಅಧಿಕಾರದಲ್ಲಿ ಉಳ್ಕೊಳ್ಬೋದು. ಮೂಢ ಹಗರಣದಲ್ಲಿ 5,000 ಕೋಟಿ ರೂಪಾಯಿ ಹಗರಣ. ಕಾಂಗ್ರೆಸ್ ಬಿಜೆಪಿ ನಡುವೆ ಭ್ರಷ್ಟಾಚಾರ ಬ್ಯಾಟಲ್. ಸಚಿವ ಭೈರತಿ ಸುರೇಶ್ಗೂ ಮೂಢ ಅಕ್ರಮದ ಉರುಳು. ನಗರಾಭಿವೃದ್ಧಿ ಸಚಿವರ ವಿರುದ್ಧ ಸದನದಲ್ಲಿ ಸಮರ. Sir, you did not ask amount, no, you told dengue. No, I am asking for that, for dengue, for what cost it will happen. But you asked here, how much? ಡೆಂಗಿ ಸುಲಿಗೆ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ನೋಡ್ತಾ ಇದ್ದಂತೆ ರೇಟ್ ಫಿಕ್ಸ್. ಎಲಿಸಾ ಟೆಸ್ಟ್ಗೆ 300 ರೂಪಾಯಿ, ರ್ಯಾಪಿಡ್ ಟೆಸ್ಟ್ಗೆ 250 ರೂಪಾಯಿ ದರ ನಿಗದಿ. ಕರುನಾಡಿನಲ್ಲಿ ಮತ್ತೆ ಮುಂಗಾರಿನ ಅಬ್ಬರ. ಬಿರುಗಾಳಿ ಮಳೆಗೆ ಜನಜೀವನ ತತ್ತರ. ಮರಗಳು ಧರಾಶಾಹಿ, ದೇವರಿಗೂ ಜಲ ದಿಗ್ಬಂಧನ. ಕೆಲವು ಕಡೆ ಶಾಲೆಗಳಿಗೆ ರಜೆ ಘೋಷಣೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. T20 ವಿಶ್ವ ಕ್ರಿಕೆಟ್ನಲ್ಲಿ ಇವತ್ತು ಭಾರತ ವಿಶ್ವ ವಿಜೇತವಾದ ನಂತರ ದೇಶಕ್ಕೆ ಮರಳುತ್ತಿದ್ದಂತೆ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಚಾಂಪಿಯನ್ಸ್ಗೆ ಪ್ರಧಾನಿ ಮೋದಿ ಅವರು ಆತಿಥ್ಯವನ್ನ ವಹಿಸ್ತಾ ಇದ್ದಾರೆ. ವಿಶ್ವಕಪ್ ಟ್ರೋಫಿಯೊಂದಿಗೆ ಟೀಮ್ ಇಂಡಿಯಾ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗ್ತಾ ಇರೋದು. ಈಗಾಗಲೇ ದೆಹಲಿಯಲ್ಲಿ ಭಾರತ ತಂಡಕ್ಕೆ ಭವ್ಯ ಸ್ವಾಗತ ಸಿಕ್ಕಿದೆ. ಈ ಭವ್ಯ ಸ್ವಾಗತಕ್ಕೆ ರೋಹಿತ್ ಪಡೆ ಸಾಕ್ಷಿಯಾಗಿದೆ. ದೆಹಲಿ ಏರ್ಪೋರ್ಟ್ ಮತ್ತು ಹೋಟೆಲಲ್ಲಿ ಹಬ್ಬದ ಸಂಭ್ರಮ ವಾತಾವರಣ ನಿರ್ಮಾಣ ಆಗಿತ್ತು. ಐತಿಹಾಸಿಕ ಕ್ಷಣಕ್ಕೆ ರಾಷ್ಟ್ರ ರಾಜಧಾನಿ ಇವತ್ತು ಸಾಕ್ಷಿ ಆಗ್ಲಿಕ್ಕಿದೆ.